ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಭಾನುವಾರದ ಸ್ಪೆಷಲ್ ತಿಂಡಿ ಮೊಟ್ಟೆ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದ ಹಾಗೂ ಪೌಷ್ಟಿಕವಾದ ಆಮ್ಲೆಟ್ ಮಾಡೋಣ. ಈ ಆಮ್ಲೆಟ್ನಲ್ಲಿ ಪ್ರಾಮುಖ್ಯವಾದದ್ದೇ ಈರುಳ್ಳಿ. ತುಂಬಾ ಈರುಳ್ಳಿ ಉಪಯೋಗಿಸ್ಕೊಬೇಕು. ನೋಡಿ, ಈರುಳ್ಳಿನ ಮೊದಲಾಗೆ ಸಣ್ಣದಾಗಿ ಹೆಚ್ಕೊಳ್ಳೋಣ. ಕ್ಯಾಪ್ಸಿಕಮ್ ಕಟ್ ಮಾಡೋ ಪರ್ಫೆಕ್ಟ್ ಟೆಕ್ನಿಕ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಕ್ಯಾಪ್ಸಿಕಮ್ ಕೂಡ ನಾವು ಸಣ್ಣದಾಗೆ ಹೆಚ್ಕೊಬೇಕಾಗತ್ತೆ. ಈ ಟೆಕ್ನಿಕ್ ಉಪಯೋಗಿಸ್ಕೊಂಡು ಕಟ್ ಮಾಡಿದ್ರೆ ಕ್ಯಾಪ್ಸಿಕಮ್ನ ಒಂದು ಸ್ವಲ್ಪ ಹೋಳು ಕೂಡ ಹಾಳಾಗಲ್ಲ. ಹಾಗೆ ನೋಡಿ, ಇವಾಗ ಟೊಮೆಟೊ ಕೂಡ ಹೀಗೆ ಸಣ್ಣದಾಗಿ ಹೆಚ್ಕೊಬೇಕು. ಇದ್ರ ಜೊತೆನೇ ನಾವು ಎಲೆಕೋಸು ಹಾಗೂ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಈಗ ಈ ಮಲ್ಟಿ ವೆಜ್ಜಿಸ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿಗೆ ಸ್ವಲ್ಪ ಬೇಯೋಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ನೋಡಿ, ಯಾವುದೇ ತರಕಾರಿನ ತುಂಬಾ ಬೇಯಿಸಬಾರ್ದು, ಎಲ್ಲ ಕ್ರಂಚಿಯಾಗಿರಬೇಕು. ಜಸ್ಟ್ ಸಾಟೆ ಮಾಡಬೇಕು. ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಹಾಕೊಂಡಿದ ನಂತರ ಇವಾಗ ಎಲೆಕೋಸು ಹಾಕೊಳ್ಳೋಣ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಆಮ್ಲೆಟ್. ಕೊನೆಯದಾಗಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಇಷ್ಟೊಂದು ತರಕಾರಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಖಾರ ಬೇಕಲ್ವಾ, ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಅದರ ಜೊತೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವ, ಯಾವ ತರಕಾರಿನೂ ನಾವು ಒಂದು 10-15 ಸೆಕೆಂಡ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಾಟೆ ಮಾಡಿಲ್ಲ. ಇವಾಗ ಸ್ವಲ್ಪ ಖಾರ ಹಾಕಾದ್ಮೇಲೆ 1 ನಿಮಿಷ ಅಷ್ಟು ಸ್ವಲ್ಪ ಮುಚ್ಚಳ ಮುಚ್ಚಿ ಅದು ಖಾರ ಎಲ್ಲ ಹಿಡಿಯೋವರೆಗೂ ಬೇಯಿಸ್ಬೇಕಾಗತ್ತೆ. ಖಾರ ಎಲ್ಲ ಬೇಯೋ ಅಷ್ಟರಲ್ಲಿ ಕ್ವಿಕ್ಕಾಗಿ ಇವಾಗ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಭಾನುವಾರದತ್ತು ಮನೆ ಮಂದಿ ಎಲ್ಲ ರಿಲ್ಯಾಕ್ಸ್ ಮೂಡ್ನಲ್ಲಿ ಬೆಳಗಿನ ತಿಂಡಿ ಈ ಥರ ಎಲ್ಲರೂ ಸೇರಿ ಮಾಡಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ. ಭಾನುವಾರದ ನಿಮ್ಮ ಫೇವ್ರೆಟ್ ತಿಂಡಿ ಯಾವುದು ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೋಡಿ, ಇವಾಗ ಬ್ರೆಡ್ ಟೋಸ್ಟ್ ಕೂಡ ಎಲ್ಲ ರೆಡಿಯಾಗಿದೆ. ನೋಡೋಣ ಬನ್ನಿ. ಇವಾಗ ಖಾರ ಕೂಡ ಬೆಂದಾಗಿದೆ. ಇವಾಗ ಮೊಟ್ಟೆ ಹಾಕೋ ಸಮಯ. ತರಕಾರಿಗೆ ಖಾರ ಎಲ್ಲ ಹದವಾಗಿ ಇಟ್ಕೊಂಡಿದೆ. ಇವಾಗ ಪಾರ್ಟಿಷನ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಹಾಕೋಕ್ಕೆ. ನೋಡಿ, ಇವಾಗ ನಾವು ದೊಡ್ಡ ಪ್ಯಾನ್ ತೊಗೊಂಡಿರೋದ್ರಿಂದ 5 ಪಾರ್ಟಿಷನ್ ಮಾಡ್ತಾಯಿದ್ದೀವಿ ಇಲ್ಲಿ, 5 ಮೊಟ್ಟೆ ಹಾಕೋಕ್ಕೆ. ನೀವೇನಾದರೂ ಚಿಕ್ಕ ಪ್ಯಾನಲ್ಲಿ ಮಾಡಿದ್ರೆ ಒಂದು 2 ಮೊಟ್ಟೆ ಹಾಕ್ಕೊಳ್ಳಿ. ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ. ಮೊಟ್ಟೆ ಒಡೆದು ಹಾಕೋದು ಒಂದು ಕಲೆ ಅಲ್ವಾ. ಒಂದೊಂದು ಸಲ ಪರ್ಫೆಕ್ಟಾಗಿ ಆ ಯೋಕ್ ಬೀಳುತ್ತೆ, ಒಂದೊಂದು ಸಲ ನೋಡಿ ಈ ಥರ ಮಿಸ್ ಆಗುತ್ತೆ. ನೋಡೋಣ ಇವಾಗ 3ನೇ ಸಲ ಏನಾದರೂ ನಮಗೆ ಲಕ್ ಇದೆಯೋ ಇಲ್ವೋ ಅಂತ, ಪರ್ಫೆಕ್ಟಾಗಿ ಯೋಕ್ ಬೀಳುತ್ತಾ ಅಂತ. ವಾವ್, ನೋಡಿದ್ರಾ, ಇದು ಪರ್ಫೆಕ್ಟಾಗಿ ಬಂದಿದೆ ಇವಾಗ ಯೋಕ್. ಹೀಗೆ ಈ ಪಾರ್ಟಿಷನ್ಸ್ನಲ್ಲಿ ಇದು ಮೊಟ್ಟೆ ಹಿಂಗೆ ಒಡೆದು ಹಾಕಿ ಏನು ಟಚ್ ಮಾಡೋದು ಬೇಕಾಗಿಲ್ಲ. ಅದಾಗದೇನೆ ಲೈಟಾಗಿ ಎಲ್ಲ ಫ್ರೈ ಆಗುತ್ತೆ. ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಿ. ನೀವು ಈ ಥರ ವಿಭಿನ್ನವಾಗಿ ವೆಜ್ಜಿ ಆಮ್ಲೆಟ್ಸ್ ಯಾವ ಥರ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಇವತ್ತೇನೇ ಈ ಭಾನುವಾರ ತಪ್ಪದೇ ಇದನ್ನು ಟ್ರೈ ಮಾಡಿ, ಈ ರೆಸಿಪಿನ. ಈಗ ಇನ್ನೊಂದು ಸೈಡು ಈ ಥರ ಲೈಟಾಗಿ ಹಿಂಗೆ ಎತ್ತಿ ಮುಚ್ಚಾಕಿ. ಮತ್ತೆ ಒಂದು 30 ಸೆಕೆಂಡ್ ಬಿಟ್ಟರೆ ಪರ್ಫೆಕ್ಟಾಗಿರೋ ವೆಜ್ಜಿ ಆಮ್ಲೆಟ್ ತಯಾರಾಗಿರುತ್ತೆ. ಬ್ರೆಡ್ ಟೋಸ್ಟ್ ಜೊತೆ ಈ ಪೌಷ್ಟಿಕವಾದ ಪ್ರೋಟೀನ್ ರಿಚ್ ಆಮ್ಲೆಟ್ ತಿನ್ನಿ, ಸೂಪರಾಗಿರುತ್ತೆ. ಇಷ್ಟೊಂದು ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಇದನ್ನು ಬ್ರಂಚ್ ಕೂಡ ಥರನೂ ತಿನ್ಬೋದು. ಹಾಗೂ ನೋಡಿ, ಒಂದೊಂದು ಸಲ ಮನೆಯಲ್ಲಿ ಇಷ್ಟೊಂದು ವೆಜ್ಜಿಸ್ ಇಲ್ಲದೆ ಇದ್ದರೆ, ಇವಾಗ ಕ್ಯಾಪ್ಸಿಕಮ್ಮು, ಕ್ಯಾಬೇಜ್ ಇದೆಲ್ಲ ಇಲ್ಲದೆ ಇದ್ರೂ ಸಿಂಪಲ್ ವರ್ಷನಲ್ಲೂ ಇದೇ ಥರ ಆಮ್ಲೆಟ್ ಮಾಡ್ಕೊಬೋದು. ಇವಾಗ ಮುಂದೆ ಬರುತ್ತೆ ವಿಡಿಯೋ ನೋಡಿ, ಹಾಗೆ ಟ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಸಿಂಪಲ್ ವರ್ಷನ್ ಆಫ್ ಎಗ್ ಆನಿಯನ್ ಆಮ್ಲೆಟ್. ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಈ ಥರ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕಬೇಕು. ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ, ಅದರ ಜೊತೆನೇ ಇವಾಗ ಖಾರಕ್ಕೋಸ್ಕರ ಖಾರದ ಪುಡಿ ಹಾಕೊಳ್ಳೋಣ. ಸಾಂಬಾರು ಪೌಡ್ರೆ ಹಾಕ್ಕೊಂಡ್ರೂ ಇನ್ನೂ ರುಚಿಯಾಗಿರುತ್ತೆ. ಇಲ್ಲಾಂದರೆ ನೀವು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಬೋದು. ನಾವಿವತ್ತು ಇಲ್ಲಿ ಸ್ವಲ್ಪ ಸಾಂಬಾರು ಪೌಡ್ರೆ ಉಪಯೋಗಿಸ್ಕೊಂಡಿದ್ದೀವಿ. ಎಲ್ಲ ಒಂದು ಸಲ ಚೆನ್ನಾಗಿ ಬಾಡಿಸಿ, ಈರುಳ್ಳಿ ಮತ್ತು ಖಾರದ ಪುಡಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ 1 ನಿಮಿಷ ಅಷ್ಟು ಬೇಯಿಸಿ. ನಂತರ ಈಗ ಪಾರ್ಟಿಷನ್ ಮಾಡೋಣ. ಇದು ಚಿಕ್ಕದು ಪ್ಯಾನ್ ಅಲ್ವಾ, ಅದರಿಂದ ನೋಡಿ 2 ಈ ಥರ ಪಾರ್ಟಿಷನ್ ಮಾಡಿ ಇದರಲ್ಲಿ ಮೊಟ್ಟೆ ಹಾಕೋಣ. ಒಂದು 2 ನಿಮಿಷ ಬೇಯಿಸೋಕ್ಕೆ ಬಿಡಿ. ಹಾಗೆ ಮುಚ್ಚಾಕಿ ಸೂಪರಾಗಿರೋ ಎಗ್ ಆನಿಯನ್ ಆಮ್ಲೆಟ್ ರೆಡಿಯಾಗಿರುತ್ತೆ. ಇದು ಸಿಂಪಲ್ ವರ್ಷನ್. ಸ್ನೇಹಿತರೆ, ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ. ನಮ್ಮ ಚಾನೆಲ್ನ ಹೀಗೆ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ.